ಮಹೇಶೆಟ್ಟಿ ಮನೆಯಲ್ಲಿ ಒಬ್ಬ ಇದ್ದ ಕೆಲಸಕ್ಕೆ. ಅವನು ನಮ್ಮ ಮನೆಗೆ ಬರ್ತಿದ್ದ ಆಗಾಗ. ನಮ್ಮ ಮನೆಗೆ ಬಂದ ಅಂತ ಹೇಳ್ಬೇಡ ಅಂತ ಹೇಳ್ತಿದ್ರು ಅವರು. ಅವನೆಲ್ಲ ವಿಷಯ ಹೇಳ್ತೇನೆ, ಅದು ಮುಂದಿನ ದಿವಸಕ್ಕೆ ನಾನು ಅದನ್ನು ಹೊರಗೆ ಹಾಕ್ತೇನೆ. ಅಪರಿಚಿತ ವ್ಯಕ್ತಿ ಬಂದು ತಾನು ಸ್ವತಃ ಇಂಥ ಹೆಣಗಳನ್ನು ಇಲ್ಲಿ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾವೇ ಸ್ವಂತ ಜಮಲಾಬಾದ್ನ ನರಸಿಂಹಘಟ್ಟದ ಮೇಲೆ ಒಂದು ಹೆಣ ಬಿದ್ದು ಅದು ಕೊಲ್ತೋಗಿತ್ತು. ಪೋಸ್ಟ್ಮಾರ್ಟಮ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಕೊಲ್ತೋಗಿದೆ. ಅಲ್ಲಿ ನೋಡಿ ಅಲ್ಲೇ ನಾವು ಊತಿದ್ದೇವೆ. ಚಂದ್ಕೂರು ದೇವಸ್ಥಾನ ಹತ್ತಿರ ಒಂದು ಹ್ಯಾಂಗಿಂಗ್ ಆಯಿತು, ಅಲ್ಲೇ ಊತದು ಡಾಕ್ಟರ್ ಎಲ್ಲ ಬಂದು ನೋಡಿ. ಸೌಜನ್ಯ ಹೋರಾಟಗಾರರಲ್ಲಿ ಎಷ್ಟು ಜನ ಸತ್ರು, ಎಷ್ಟು ಜನ ಆಟವೈಲಾದರು, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ರು, ಎಷ್ಟು ಜನ ನೀರಿನಲ್ಲಿ ಬಿದ್ದು ಸತ್ರು. ಉದಾಹರಣೆಗೆ ಹೋರಾಟಗಾರರ ಮನೆಯ ಅಲ್ಲಿಯ ಮನೆಯವರೇ ಗೌಡು ಸತ್ರು. ಮಹೇಶೆಟ್ಟಿಗೆ ಉದ್ದೇಶನೇ ಇದರಲ್ಲಿ ಹಣ ಮಾಡುವ ಉದ್ದೇಶ, ದಂಧೆ. ನಮ್ಮ ಊರಿನ ಹುಡುಗನೇ 12 ದಿವಸದಲ್ಲಿ ಬಂದು ಇಲ್ಲಿ ಹ್ಯಾಂಗಿಂಗ್ ಮಾಡಿದ, ಅದು ಕೊಲ್ತೋಗಿತ್ತು. ಅದನ್ನು ಕೂಡ ಇದಕ್ಕೆ ಟಚ್ ಮಾಡಲಿಕ್ಕೆ ನೋಡಿದರು. ಅದು ಬೇರೆ ಪ್ರಕಾರದಲ್ಲಿ ಅವನು ಇಲ್ಲಿ ಬಂದು ಹ್ಯಾಂಗಿಂಗ್ ಮಾಡ. ಅವನ ತಾಯಿಯ ಸೀರೆಯನ್ನೇ ಇಟ್ಕೊಂಡು ಅವನು ಕೂಡ ಸೌಜನ್ಯ ಹೋರಾಟಗಾರರ ಮುಂದುವಲ್ತದವನು. ಅದೇ ನಾನು ಅರಬೆಂದ ಹುಡುಗಿ ಉಂಟಲ್ಲ, ಅದು ಮಹೇಶೆಟ್ಟಿಯಿಂದ 2 ಕಿಲೋಮೀಟರ್ ದೂರದಲ್ಲಿರುವುದು. ನಮಗೆ ಕೂಡ ಕತೆ ಕಟ್ಟುವುದಾದರೆ ನಮಗೆ ಕೂಡ ಕತೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಅವನೇ ಮಾಡಿದಂತ ಹೇಳ್ಬೋದು. ನಾವು ಅಂಥ ಇದಕ್ಕೆ ಹುಟ್ಟಲಿಲ್ಲ ನಾವು, ಗೊತ್ತಾಯ್ತು. ಮೊನ್ನೊಬ್ಬ ಯಾರೋ ಇಲ್ಲಿಗೆ ಬಂದಿದ್ದಾನಲ್ಲೋ, ಇದು ಪಾದಯಾತ್ರೆ ಅಂತೆ, ರಾಯಚೂರು ಆ ಸೈಡಿಂದ. ಅವರ ಕುಟುಂಬ ನಿರ್ನಾಮ ಆಗ್ತದೆ ನೋಡಿಬೇಕಾದ್ರೆ. ಸರ್ ನಮಸ್ತೆ, ನಮ್ಮ ಹೆಸರು? ನಮಸ್ತೆ ಸರ್, ನಂದು ಹೆಸರು ಶ್ಯಾಮ್ ಸುಂದರ್ ಅಂತೇಳಿ, ನಡ. ಶ್ಯಾಮ್ ಸುಂದರ್. ಹೌದು ಹೌದು. ತಾವು ಎಲ್ಲಿಯವರು ಸರ್? ನಡ ಗ್ರಾಮ. ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಿದೆ. ಹೌದು ಹೌದು, ದರ್ಶನಕ್ಕೆ ಬರ್ತಾರೆ ಸರ್. ಇವಾಗ ದೇವಸ್ಥಾನದ ಬಗ್ಗೆ ಮತ್ತು ದೇವಾಲಯದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಖಾವಂದರ ಬಗ್ಗೆ ಒಂದಿಷ್ಟು ಅಪಪ್ರಚಾರ ನಡೀತಾ ಇದೆ, ಟೀಕೆ ಟಿಪ್ಪಣಿ ನಡೀತಾ ಇದೆ, ಆರೋಪಗಳು ಬರ್ತಾ ಇದೆ. ಇದರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್, ಭಕ್ತರಾಗಿ ಏನು? ಖಂಡಿತ ಇದು 100ಕ್ಕೆ 100 ಸತ್ಯದ ಮಾತಲ್ಲ ಇದು. ಇದೆಲ್ಲ ಸೌಜನ್ಯ ಹತ್ಯೆಯ ಮೇಲೆ ಆದಂಥ ಒಂದು ದೌರ್ಜನ್ಯ. ಇದು ಸೌಜನ್ಯ ಒಂದು ಆಗಲಿಲ್ಲ ಅಂತ ಹೇಳಿ ವೇದವಲ್ಲಿ ಬಂತು, ಬೇರೆ ಬೇರೆ ಹೆಸರು ಎಲ್ಲ ಬಂತು, ಅದರಲ್ಲಿ ಆಗಲಿಲ್ಲ. ಈಗ ಬುರುಡೆ ವಿಷಯಕ್ಕೆ ಬಂದಿದ್ದಾರೆ. ಬುರುಡೆ ವಿಷಯದಲ್ಲಿ ಕೂಡ ಅದು ಫಾರೆಸ್ಟ್ನಲ್ಲಿ ಇದು ಊತಾಕ್ಲಿಕ್ಕೆ ಬಾರ್ದು, ಅದು ಇದೆಲ್ಲ ಉಂಟು. ನಾವೇ ಸ್ವಂತ ಜಮಲಾಬಾದ್ನ ನರಸಿಂಹಘಟ್ಟದ ಮೇಲೆ ಒಂದು ಹೆಣ ಬಿದ್ದು ಅದು ಕೊಲ್ತೋಗಿತ್ತು. ಆಗ ನಾವೇ ಒಂದಷ್ಟು ಜನ ಬೆಳ್ತಾಂಡಿಯವರೆಲ್ಲ ಬಂದು ಡಾಕ್ಟ್ರಿಗೆ ಮೇಲೆ ಹೋಗಲಿಕ್ಕೆ ಆಗಲಿಲ್ಲ, ಕೆಳಗೆ ತಂದು ಅದನ್ನೆಲ್ಲ ಪೋಸ್ಟ್ಮಾರ್ಟಮ್ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಕೊಲ್ತೋಗಿದೆ. ಅಲ್ಲಿ ನೋಡಿ ಅಲ್ಲೇ ನಾವು ಊತಿದ್ದೇವೆ. ಅದೇ ರೀತಿ ಒಂದು 10 ವರ್ಷದ ನಂತರ ಚಂದ್ಕೂರು ದೇವಸ್ಥಾನ ಹತ್ತಿರ ಒಂದು ಹ್ಯಾಂಗಿಂಗ್ ಆಯಿತು, ಅದು ಪರಿಚಯದವರೇ. ಅದನ್ನು ಕೂಡ ತರುವ ಪರಿಸ್ಥಿತಿ ಇರಲಿಲ್ಲ, ಅಲ್ಲೇ ಊತದು ಡಾಕ್ಟರ್ ಎಲ್ಲ ಬಂದು. ಅಂದರೆ ಅಲ್ಲೇ ಸ್ಥಳದಲ್ಲೇ ಪೋಸ್ಟ್ಮಾರ್ಟಮ್ ಥರ. ಅದು ಕೂಡ ವೈಲ್ಡ್ ಲೈಫ್, ಇದು ಸೋಷಲ್, ಇದು ಫಾರೆಸ್ಟ್ ಅಲ್ಲ, ವೈಲ್ಡ್ ಲೈಫ್ ಫಾರೆಸ್ಟ್ ಅದು. ಆ ಸಮಯದಲ್ಲಿ ಅದು ಹಾಗೆ ಇತ್ತು. ಆಮೇಲೆ ನಮ್ಮ ಮನೆ ಹತ್ತಿರ ಒಂದು ಬೊಲ್ಲಕ್ಕೆ ಬಂದು ಒಂದು ಹೆಂಗಸು ಸತ್ತೋಗಿದೆ, ಅದನ್ನು ಕೂಡ ಅಲ್ಲೇ ಊತದ್ದು ನಾವು. ಅದನ್ನು ಈಗ ಬಂದು ನಾನು ತೋರಿಸಿಕೊಡ್ತೇನೆ ಬೇಕಾದರೆ. ಅಂದರೆ ಇವಾಗ ಇವರು ಏನು ಹೇಳ್ತಿದ್ದಾರೆ ಸರ್, ಅಪರಿಚಿತ ವ್ಯಕ್ತಿ ಬಂದು ತಾನು ಸ್ವತಃ ಇಂಥ ಹೆಣಗಳನ್ನು ಇಲ್ಲಿ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಒಂದಿಷ್ಟು ಏನು ಪ್ರಕ್ರಿಯೆ ನಡೀತು, ಅಲ್ಲಿ ಹೆಣ ಒಂದು ಮೂಳೆಗಳು ಸಿಕ್ಕಿದೆ. ಇದರ ಬಗ್ಗೆ ಏನು ಹೇಳ್ತೀವಿ? ಅದು ಇರ್ಬೋದು. ಎಷ್ಟು ಜನ ಸತ್ತದು ನಾನೊಂದು ಸಲ ಬರುವಾಗ ಕೂಡ ನೋಡಿದ್ದೇನೆ ಅಲ್ಲಿ ಸತ್ತೇನ. ನಮ್ಮ ಊರಿನ ಹುಡುಗನೇ 12 ದಿವಸದಲ್ಲಿ ಬಂದು ಇಲ್ಲಿ ಹ್ಯಾಂಗಿಂಗ್ ಮಾಡಿದ, ಅದು ಕೊಲ್ತೋಗಿತ್ತು. ಅದನ್ನು ಕೂಡ ಇದಕ್ಕೆ ಟಚ್ ಮಾಡಲಿಕ್ಕೆ ನೋಡಿದರು. ಅದು ಬೇರೆ ಪ್ರಕಾರದಲ್ಲಿ ಅವನು ಇಲ್ಲಿ ಬಂದು ಹ್ಯಾಂಗಿಂಗ್ ಮಾಡ. ಅವನ ತಾಯಿಯ ಸೀರೆಯನ್ನೇ ಇಟ್ಕೊಂಡು ಅವನು ಕೂಡ ಸೌಜನ್ಯ ಹೋರಾಟಗಾರರ ಮುಂದುವಲ್ತದವನು. ಅಂದರೆ ಸೌಜನ್ಯ ಪರ ಯಾರು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವರು ಈ ದೇವಾಲಯದ ವಿರುದ್ಧ ಇದ್ದಾರೆ ಅಂತ. ಖಂಡಿತ ಖಂಡಿತ ಖಂಡಿತ. ಅವರಿಗೆ ದೇವರು ಅದು ಇದು ಏನಿಲ್ಲ. ಅವರಿಗೆ ಹಿಂದುತ್ವದ ಒಂದು ನೇಪ ಮಾತ್ರ. ಅಂದರೆ ವೈಯಕ್ತಿಕ ಏನಾದರೂ ಸರ್, ಇಲ್ಲಿ ಅವರಿಗೆ ಏನಾದರೂ ವೈಯಕ್ತಿಕ ಸಮಸ್ಯೆ ಇದೆಯಾ ಇಲ್ಲಿಂದ? ಇಲ್ಲ, ಇದು ಕಮ್ಯುನಿಸ್ಟು ಮತ್ತು ಮುಸ್ಲಿಮರು ಕೂಡ ಕೆಲವು ಇದ್ದಾರೆ. ಈಗ ಅವನಿಗೆ ಬರ್ತದಲ್ಲ, ಅವರಿಗೆ ಸಮೀರ್ಗೆ ಎಷ್ಟು ಹಣ ಬರ್ತದೆ. ಇದು ಮಹೇಶ್ ಶೆಟ್ಟಿಗೆ ಯಾವುದಾದದ್ದು ಅಷ್ಟು ದೊಡ್ಡ ಮನೆ ಕಟ್ಟಲಿಕ್ಕೆ ಹಾಗೆ ಈಗ ಅದು ಫಾಸ್ಟ್ನಲ್ಲಿ ಯಾಕೆ? ಮಹೇಶ್ ಶೆಟ್ಟಿ ತಿಮಾರೋಡಿ. ಮಹೇಶ್ ಶೆಟ್ಟಿಗೆ ಉದ್ದೇಶನೇ ಇದರಲ್ಲಿ ಹಣ ಮಾಡುವ ಉದ್ದೇಶ, ದಂಧೆ. ಯಾವುದರಲ್ಲಿ ಆಗಲಿಲ್ಲ ಅಂತ ಈಗ ಇದನ್ನು ತೋರಿಸಿಕೊಟ್ಟದ್ದು ಇದರಲ್ಲಿ ಆಗ್ತದೆ ಅಂತಾರೆ. ಇದರಲ್ಲಿ ಕೂಡ ಆಗೋದಿಲ್ಲ. ಇದು 100ಕ್ಕೆ 100 ಅಂಥದ್ದೇನೋ ಅಲ್ಲಿ ಸಿಗ್ಬೋದು. ಅದೇ ನಾನು ಹೇಳಿದ್ದೇನೆ, ನಮ್ಮಲ್ಲಿ ಬಂದು ನಾನು ತೋರಿಸಿಕೊಡ್ತೇನೆ. ಇವನಿಗೆ ಅಷ್ಟು ಉದ್ದೇಶ ಇದ್ದರೆ ಸೌಜನ್ಯ ಒಬ್ಳೇನಾ ಹೆಣ್ಣು? ನಮ್ಮ ಮನೆ ಹತ್ರನೇ ಒಂದು ಹೆಣ್ಣನ್ನು ಹೋದ ವರ್ಷವೇ ಅರ್ಧ ಬೆಂದಿಸಿ ಹಾಕಿದ್ದಾರೆ. ಅದಕ್ಕೆ ಬಗ್ಗೆ ಯಾಕೆ ಹೋರಾಟ ಮಾಡೋದಿಲ್ಲ? ಅದೆನ್ನಲ್ವ? ನಾವೇನಾದರೂ ಮಾತಾಡಿದ್ರೆ ನಮ್ಮ ಮನೆ ಹೆಂಗಸರಿಗೆಲ್ಲ ಬೈತಾನೆ. ನಮ್ಮ ಮನೆ ಹೆಂಗಸರು ಅಲ್ಲ ಅವರು. ಅಂದರೆ ಅವರ ವಿರುದ್ಧವಾಗಿ ಯಾರಾದರೂ ಮಾತಾಡಿದರೆ ಅವರಿಗೆ ಸಿಕ್ಕಾಪಟ್ಟೆ ಬೈತಾರೆ, ಇದು ಮಾಡ್ತಾರೆ. ಅಂದರೆ ಯಾರು ಕೂಡ ಅವ್ರ ಬಗ್ಗೆ ಮಾತಾಡಲೇಬಾರ್ದು ಅಂತ. ಉಂಟು ಖಂಡಿತ ಉಂಟು. ದಬ್ಬಾಳಿಕೆ. ಫಸ್ಟಿಗೆ ಉಜಿರಲ್ಲಿ ಅಣ್ಣ ಅಂತ ಬಂತು, ಅನ್ನಂತೆ ಕರಿಬೇಕಂತ ಇತ್ತು. ಅದನ್ನು ಈ ಬೆಳ್ತಾನ್ ತಾಲೂಕಿನಲ್ಲಿ ಯಾರಿಗೆ ಅನ್ನ ಆಗಲಿಕ್ಕೆ ಆಗೋದಿಲ್ಲ.
ಎಷ್ಟು ದೊಡ್ಡದು ಬಂದು ಅನ್ನ ಅಂತ ನೋಡಲಿಕ್ಕೆ ಅವ್ರಿಗೂ ನಿರ್ನಾಮ ಆಗಿದ್ದಾರೆ. ಇವನು ಕೂಡ ಇನ್ನೂ ಜಾಸ್ತಿ ಸಮಯ ಇಲ್ಲ ನೋಡಿ. ಸೌಜನ್ಯ ಹೋರಾಟಗಾರರಲ್ಲಿ ಎಷ್ಟು ಜನ ಸತ್ರು, ಎಷ್ಟು ಜನ ಆಟವೈಲಾದರು, ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ರು, ಎಷ್ಟು ಜನ ನೀರಿನಲ್ಲಿ ಬಿದ್ದು ಸತ್ರು. ಉದಾಹರಣೆಗೆ ಹೋರಾಟಗಾರರ ಮನೆಯ ಅಲ್ಲಿಯ ಮನೆಯವರೇ ಗೌಡು ಸತ್ರು. ಯಾರಾದರೂ ನಮ್ಮವರು ಅದನ್ನು ಹೇಳಿದಾರಾ? ನಮ್ಮ ಕಡೆಯಿಂದ ಯಾರಾದರೂ ಸತ್ತ ಕೂಡಲೇ ಅದು ಸೌಜನ್ಯನ ಶಾಪ ತಟ್ಟಿದೆ ಅಂತ ಹೇಳ್ತಾರೆ. ನಮಗೆ ಕೂಡ ಹೇಳ್ಬೋದಲ್ಲ, ದೇವರ ಶಾಪ ತಟ್ಟಿದೆ ಅಂತ. ತಟ್ಟಿದೆ ಅಂತ ಹೇಳ್ಬೋದಲ್ಲ. ನಾವು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅದು ದೇವರ ಶಾಪ ತಟ್ತದೆ. ಅವರು ಮಾಡಿದ ಹಣವನ್ನು ವಾಪಸ್ಸು ಉಗುಳ್ತಾರೆ. ಮೈಸೆಟ್ಟು ಉಗುಳ್ತಾರೆ. ಯಾರು ಫಸ್ಟ್ ಇಲ್ದಿದ್ದಾರೆ ಆ ಮನೆಯವ್ರಿಗೂ ಉಗುಳ್ತಾರೆ, ಉಗುಳ್ತಾ ಇದ್ದಾರೆ. ಅಂದರೆ ಕೆಲವೊಂದಿಷ್ಟು ಕೇಳಿದಾಗ ಕೆಲವರು ಸ್ಥಳೀಯರು ಹೇಳ್ತಾರೆ ಮೊದಲೆಲ್ಲ ಆಗಿರ್ಬೋದು ಅಥವಾ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಾವು ಒಬ್ಬರು ಹಿರಿಯರಿದ್ದೀರಿ ಇಲ್ಲಿ ಸ್ಥಳೀಯವಾಗಿ. ಈ ದೇವಾಲಯದ ವತಿಯಿಂದ ಅಂದರೆ ದೇವಾಲಯದ ಏನು ಆಡಳಿತ ಮಂಡಳಿ ಇದೆ ಅವ್ರ ಕಡೆಯಿಂದ ಏನಾದರೂ ತಪ್ಪು ಆಗಿರ್ಬೋದು? ಖಂಡಿತ ಇರಲಿಕ್ಕೆಲ್ಲ. ಅವರ ಇಷ್ಟು ನಾನು ನೋಡಿ ಆವತ್ತಿನ ಇವತ್ತಿನ ಒಂದು ಭಾಷಣ ಕೇಳಿ ಯಾರಾದರೂ ಅವರಿಂದ ಬಾಯಿಂದ ಒಂದು ಕೆಟ್ಟ ಶಬ್ದ ಬಂದಿದ? ಇಷ್ಟೆಲ್ಲ ಆಗ್ತಾರೆ. ಅವ್ರಿಗೆ ಏನಾದರೂ ಬೇಜಾರುಂಟಾ? ಸಂತೋಷವಾಗಿ ಇದ್ದಾರೆ. ಇವರ ಮುಖ ನೋಡಿ ಬೆಂದ ಮುಖದಾಗಿದ್ದುಂಟು ಇವ್ರದ್ದು. ಸೌಜನ್ಯ ಹೋರಾಟಗಾರರ ಮುಖ ಎಲ್ಲ ನೋಡಿ ಹೇಗಿದ್ದಾರೆ ಅಂತ ನೋಡಿ. ಅವರಿಗೆ ನಾಳೆ ಏನು ಸುಳ್ಳು ಹೇಳೋದು, ನಾಳೆ ಎಂತ ಮಾಡೋದು? ಸೌಜನ್ಯ ಒಂದು ನೆಪ ಮಾತ್ರ ಅವರಿಗೆ. ಖಂಡಿತ ನೆಪ. ಅದರಲ್ಲಿ ಇದೆಲ್ಲ ಆಗೋದು ಅಲ್ಲ. ಇದು ನಾವು ಹೇಳಲಿಕ್ಕೆ ಬಾರ್ದು. ಈಗ SIT ಎಲ್ಲ ಇರುವಾಗ ನಡೀತಾ ಇದ್ದಾರೆ. ಆದರೆ ಉದಾಹರಣೆ ಇದ್ದೆ. ಈಗ ಯಾರನ್ನೊಬ್ಬನು ಅನಾಮಿಕನ ತಂದು ನಿಲ್ಲಿಸ್ತಾರೆ. ಇವನನ್ನು ಬಾಂಬರ್ ಮಾಡಿಬಿಟ್ಟಿದ್ದಾರೆ ಅವರು. ಇವಾಗ ಅನಾಮಿಕನ ಬಗ್ಗೆನೂ ಒಂದಿಷ್ಟು ಆಗ 12ನೇ ಇಸ್ವಿನಲ್ಲಿ ನಾವು ಫಸ್ಟು ವಿರೋಧ ಬಂದದ್ದು ನಾವು. ಯಾಕೆಂದರೆ ಅಂಗಡಿ ಬಂದ್ ಮಾಡಬೇಕಂತ ಹೇಳಿದರು. ನಾವು ಯಾಕೆ ಅಂಗಡಿ ಬಂದ್ ಮಾಡಬೇಕು? ನಿಮ್ಮದು ಬೀದಿ ಹೋರಾಟ ಎಂಥದ್ದು ನಿಮ್ಮದು? ಕೋರ್ಟಿಗೆ ಹೋಗಿ ಮಾಡಿ ಅಂತ ಹೇಳಿದಕ್ಕೆ ನಮ್ಮ ಅಂಗಡಿಯನ್ನು ಉಡಿ ಮಾಡಿದರು. ಎಲ್ಲಿ ಸರ್ ಅದು? ನಡದಲ್ಲಿ. ಅವರ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟಿಲ್ಲ ಅಂತ? ಕೊಡಲಿಲ್ಲ ಅಂತೇಳಿ ಗುಂಡಗಿರಿ ಮಾಡ್ತಾರೆ. ಗೂಂಡಗಿರಿ ಅವರ ಹುಡುಗರದ್ದು ಎಲ್ಲ ಗುಂಡಗಿರಿ ನೋಡಿ. ಯಾರ ಭಾಷೆಯಲ್ಲಿ ಆದರೂ ಒಳ್ಳೆ ಶಬ್ದ ಬರ್ತದೆ ನೋಡಿ ಅವ್ರ ಹತ್ರ. ನಮ್ಮ ಈ ಕಡೆಯಿಂದ ಏನಾದರೂ ಒಂದು ತಪ್ಪಿ ಮಾತಾಡ್ತೇವೆ ನೋಡಿ ನೀವು. ಅವರ ಭಾಷೆ ಈಗ ಕಮೆಂಟ್ ಎಲ್ಲ ಬರ್ತದೆ, ಏನೇನೋ ಆಗ್ತಾರೆ. ಇಲ್ಲಿ ಕೊಟ್ಟವ್ರದ್ದೆಲ್ಲ ನೋಡ್ತೀವಿ. ಎಂಥ ತಂದೆ ತಾಯಿ ಮಗಳಿಗೆ ಇಲ್ಲಿಗೆ ಎಲ್ಲ ಕೊಡ್ತಾರೆ. ಅವರ ಉದ್ದೇಶವೇ ಅಂದರೆ ಯಾರು ಮಾತಾಡಬಾರ್ದು ಅಂತ ಹೇಳಿ ಮಾತಾಡಬಾರ್ದು. ಹೌದೌದು. ಅದೇ ನಾನು ಅರಬೆಂದ ಹುಡುಗಿ ಉಂಟಲ್ಲ, ಅದು ಮೈಸೆಟ್ಟಿಂದ 2 ಕಿಲೋಮೀಟರ್ ದೂರದಲ್ಲಿರೋದು. ನಮಗೆ ಕೂಡ ಕತೆ ಕಟ್ಟುವುದಾದರೆ ನಮಗೆ ಕೂಡ ಕತೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಅವನೇ ಮಾಡಿದಂತ ಹೇಳ್ಬೋದು. ನಾವು ಅಂಥ ಇದಕ್ಕೆ ಹುಟ್ಟಲಿಲ್ಲ ನಾವು. ಅವರ ಸುಳ್ಳು ಹೇಗೆ ಮಾತಾಡ್ತಾ ಹೋಗ್ತಾರೆ ಅದೇ ರೀತಿ ನಾವು ಕೂಡ ಸುಳ್ಳು ಮಾತಾಡುವುದಕ್ಕೆ ನಮಗೆ 100 ಉಂಟು. ನಾವು ಮಾತ್ರ ಟ್ರೈನಿಂಗ್ ತಗೊಳ್ಬೇಕಾಗ್ತದೆ. ಮಾತ್ರ ನಮಗೆ ಅದು ಸುಳ್ಳು ಮಾತಾಡಲಿಕ್ಕೆ ಬರುವುದಿಲ್ಲ. ಅವರಿಗೆ ಮಾತಿನಲ್ಲೇ ಸುಳ್ಳು. ಇವಾಗ ಸರ್ ಇನ್ನೊಂದು, ಇಲ್ಲಿ ಏನು ಆರೋಪ ನಡೀತಾ ಇದೆ ದೇವಾಲಯದ ಮೇಲೆ, ಪೂಜ್ಯ ಕಾವಂದ್ರ ಮೇಲೆ, ಇದರಿಂದ ಹೊರಗಿಂದ ಬರೋ ಭಕ್ತರಿಗೆ ಏನಾದರೂ ಪರಿಣಾಮ ಬೀಳ್ತಾ ಇದೆಯಾ? ಬರೋರ ಸಂಖ್ಯೆ ಏನಾದರೂ ಕಡಿಮೆ ಆಗ್ತಾ? ಕಮ್ಮಿ ಆಗಲಿ, ಜಾಸ್ತಿ ಆದದ್ದು ಅದನ್ನು ಯಾರು ಕಿವಿಗೊಡುವುದಿಲ್ಲ. ಅಂದರೆ ಇವಾಗ ಕೇರಳದಲ್ಲೂ ಚರ್ಚೆ ನಡೀತಾ ಇದೆ ಇದರ ಬಗ್ಗೆ. ಇಲ್ಲಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಹತ್ಯೆ ನಡೀತಾ ಇದೆ, ಅತ್ಯಾಚಾರ ನಡೀತಾ ಇದೆ ಅಂತ ಒಂದಿಷ್ಟು ಮಾಹಿತಿಗಳು ಅಲ್ಲಿ ಸುದ್ದಿಗಳು ಪ್ರಸಾರ ಆಗ್ತಾ ಇದೆ. ಇದರಿಂದ ಹೊರಗಿಂದ ಬರೋ ಭಕ್ತರಿಗೆ ಏನಾದರೂ? ಇಲ್ಲ ಅದನ್ನು ಕಿವಿಯೇ ಕೊಡುವುದಿಲ್ಲ ಜನ. ಅದು 100ರಲ್ಲಿ 100 ಸುಳ್ಳು. ಗೊತ್ತಾಯ್ತಾ? ಮೊನ್ನೊಬ್ಬ ಯಾರ ಇಲ್ಲಿಗೆ ಬಂದಿದ್ದಾನಲ್ಲ, ಇದು ಪಾದಯಾತ್ರೆ ಅಂತೆ ರಾಯಚೂರು ಆ ಸೈಡಿಂದ. ಅವನಿಗೆ ನಿಜವಾಗಿ ದೇವರನ್ನ ಹೇಳ್ತೇನೆ, ಅವರ ತಂದೆ ತಾಯಿಗೆ ಅದು ಖಂಡಿತ ಗೊತ್ತಿಲ್ಲ ಅವ್ರು ಬರೋದು. ಚಿತ್ರದುರ್ಗ ಗೊತ್ತಿದ್ರೆ ಅವರು ಅವನಿಗೆ ಹೊಡಿತಾರೆ. ಅವರ ಕುಟುಂಬ ನಿರ್ನಾಮ ಆಗ್ತದೆ ನೋಡಿಬೇಕಾದ್ರೆ. ಪಾದಯಾತ್ರೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ, ಬಟ್ ನಮಗೆ ಬಂದು ಫಸ್ಟಿಗೆ ಅಟ್ಯಾಕ್ ಮಾಡಿದವನೇ ಆಟ್ವೈಲಾಗಿ ಸತ್ತಿದ್ದಾನೆ. ನಿರ್ನಾಮ ಆಗಿದೆ ಅವರ ಕುಟುಂಬ. ಹೆಸರು ಹೇಳುವುದಿಲ್ಲ, ನಿಮಗೆ ಗೊತ್ತಾಗ್ಬೋದು ಯಾರತ್ತೆಲ್ಲ ಗೊತ್ತಾಗ್ಬೋದು. 12 ನಿಮಿಷದಲ್ಲಿ ಮಾಡಿದವನು. ಅಂದರೆ ಯಾರು ದೇವರ ಮುಂದೆ ಒಂದು ದರ್ಪ ತೋರಕ್ಕೆ ಹೋಗಿದ್ದಾರೆ ಅವರು ನಿರ್ನಾಮ ನೋಡಿ. ಸತ್ಯ ಹೇಳುವವರನ್ನು ಅವರ ಪಾರ್ಟಿಯವರನ್ನು ಕೂಡ ಎದುರು ಟಿವಿಗೆ ಹಾಕುವುದಿಲ್ಲ. ಅವರು ಸತ್ಯ ಹೇಳ್ತಾರೆ. ಅವರು ಈಗ ಇಟಲನ್ನೇ ಸತ್ಯ ಹೇಳಿಲ್ವ, ನಾನು PP ಗೆ ಇಷ್ಟು ಹಣ ಕೊಟ್ಟಿದ್ದೇನೆ ಅಂತೇಳಿ. ಆಮೇಲೆ ಏನಾದರೂ ಟಿವಿಯಲ್ಲಿ ಅದರಲ್ಲಿ ಇದ್ದಾನ ಅವನು? ಇದ್ದಾನ? ಇದೆಲ್ಲ ಹೇಳಿದರೆ ಉಂಟಲ್ಲ ತುಂಬ ಉಂಟು. ಈಗ SIT ಇರೋದ್ರಿಂದ ನಮಗೆ ಜಾಸ್ತಿ ಎಲ್ಲ ಬೇಡ, ಅವರು ಸರಿ ಮಾಡ್ತಾರೆ. SITಗೂ ಈಗ ನಾಳೆ ಅದು ಧರ್ಮಸ್ಥಳ ಇದು ಪರವಾಗಿ ಬಂದರೆ, ಸತ್ಯ ಪರವಾಗಿ ಬಂದರೆ, ಮೋಹಂತಿನೂ ಸರಿ ಇಲ್ಲ,
SITನೂ ಸರಿ ಇಲ್ಲ ಅಂತ ಹೇಳ್ತಾರೆ. ಈಗಾಗಲೇ ಒಂದು ಸುದ್ದಿ ಹರಿದಾಡ್ತಾ ಇದೆ ಸರ್, ಕ್ಷೇತ್ರದ ಕಡೆಯಿಂದ SITಗೆ ಒಂದಿಷ್ಟು ಹಣ ಹೋಗಿದೆ ಅಂತ ಹೇಳಿ. ಅಲ್ಲ, SITಗೆ ಅಷ್ಟು ಹೋಗೋದಾದರೆ ನನಗೆ, ನಾನು 12 ವರ್ಷದಲ್ಲಿ ಹೋರಾಟ ಮಾಡಿದೆ. ಫಸ್ಟು ಸ್ಟಾರ್ಟ್ ಮಾಡಿದೆ ನಾನು ಕೇಸೆಲ್ಲ. ನನಗೆ ದೊಡ್ಡ ದೊಡ್ಡ ಮನೆ ಕಟ್ಟಿ, ನಾನು ದೊಡ್ಡ ದೊಡ್ಡ ಅಂಗಡಿ, ನನ್ನ ಅಂಗಡಿಯಲ್ಲಿ ಬೀಳಲಿಕ್ಕೆ ಉಂಟು. ನನ್ನ ಹತ್ರ ಗಾಡಿ ಇಲ್ಲ, ನನಗೆ ನಮ್ಮ ದನಿಯವರು ತೆಗೆದುಬಿಟ್ಟದು. ನನಗೆ ಗಾಡಿ ಹೋಗಲಿಕ್ಕೆ ಬೈಕ್ನಲ್ಲಿ ಹೋಗ್ತಿದ್ದದ್ದು ನಾನು, ಅವರು ತೆಗೆದುಬಿಟ್ಟದು. ಅಂದರೆ ದಣಿಗಳಂದ್ರೆ ಯಾರು? ದನಿ ಅಂತ ಮಂಗಳೂರಿನವರು, ಅವರು ತೋಟ ನೋಡಿಕೊಳ್ತೇನೆ, ತೋಟ ನೋಡಿಕೊಳ್ಳೋದು. ಹೌದು, ಅವ್ರು ತೆಗೆದುಬಿಟ್ಟದು ನನಗೆ. ಮನೆಗೆ ಕೂಡ ಅವರು ಸಹಾಯ ಮಾಡಿದ್ದು. ಇವ್ರ ಹತ್ರ ಬೇಡಬಹುದಿತ್ತು, ನಾವು ಬರಲಿಲ್ಲ. ಗೊತ್ತಾಯ್ತಲ್ಲ. ಒಟ್ಟಾರೆಯಾಗಿ ಒಂದು ಕ್ಷೇತ್ರದ ಮೇಲೆ ಷಡ್ಯಂತ್ರ. ಒಂದು ಹೇಳ್ತೇನೆ ಕ್ಷೇತ್ರದ ಬಗ್ಗೆ, ಇವರಿಗೆ ಮಟ್ಟಣ್ಣರಾಗಲಿ ಮೈಸೆಟ್ಟೆ ಆಗಲಿ, ಇಷ್ಟು ಜನ ಇದ್ದಾರಲ್ಲ, ಯಾರಿಗೆ ಆದರೂ ಒಂದು ಮನೆ ಬಿದ್ದರೆ, ಆಕ್ಸಿಡೆಂಟ್ ಆದರೆ ಏನಾದರೂ ಹೋಗಿ ಸಹಾಯ ಮಾಡುವಂಥ ಬಂದಿದ್ದಾರಾ? ಯಾರಾದರೂ ಒಡ್ಲಿಕ್ಕೆ ಬಂದರೆ, ಯಾರಾದರೂ ಬೈದರೆ ಬರ್ತಾರೆ. ಅದನ್ನು ಪಂಚಾಯತ್ಗೆ ಮಾಡಿ 5 ಲಕ್ಷ 10 ಲಕ್ಷ ತಗೊಳ್ತಾರೆ, ಇವರಿಗೆ 1 ಲಕ್ಷ ಇಟ್ಟು ಪಂಚಾಯತ್ಗೆ ಮಾಡ್ತಾರೆ. ಏನಾದರೂ ಇದು ಕ್ಷೇತ್ರದಿಂದ ಎಷ್ಟು ಹಣ ಕೊಟ್ಟದ್ದು ಬೇಕು? ಎಷ್ಟು ಬೇಕು? ಮಹೇಶೆಟ್ಟಿ ಮನೆಯಲ್ಲಿ ಒಬ್ಬ ಇದ್ದ ಕೆಲಸಕ್ಕೆ, ಅವನು ನಮ್ಮ ಮನೆಗೆ ಬರ್ತಿದ್ದ. ಆಗಾಗ ನಮ್ಮ ಮನೆಗೆ ಬಂದ ಅಂತ ಹೇಳ್ಬೇಡ ಅಂತ ಹೇಳ್ತಿದ್ರು ಅವರು. ಅವನೆಲ್ಲ ವಿಷಯ ಹೇಳ್ತೇನೆ, ಅದು ಮುಂದಿನ ದಿವಸಕ್ಕೆ ನಾನು ಅದನ್ನು ಹೊರಗೆ ಹಾಕ್ತೇನೆ. ಮುಂದಿನ ದಿವಸಕ್ಕೆ ಎಲ್ಲ ಉಂಟು ಅವನ ವಿಷಯ ಎಲ್ಲ. ಅಂದರೆ ಏನು ವಿಷಯ ಸರ್? ಅದು ಹೀಗೆ ಬೇಡ, ನಾನು ನಮ್ಮ ಹತ್ರ ಉಂಟು, ಅದು ಸ್ಟೋರೇಜ್ ಆಗಿ ಉಂಟು. ಅದು ಹೀಗೆ SIT ಟೈಮ್ನಲ್ಲಿ ಹೇಳೋದಿಲ್ಲ ನಾನು. ಗೊತ್ತಾಯ್ತಲ್ಲ. ಅವರ ಎಲ್ಲ ಷಡ್ಯಂತ್ರಗಳ ಬಗ್ಗೆ ಎಲ್ಲ ಸತ್ಯ ಇದೆ. 100 ಷಡ್ಯಂತ್ರನೇ. ಹೇಗಾದರೂ ಮಾಡಿ ಯಾವುದರಾದರೆ ಒಂದು ಶಿಕ್ಷೆ ಹಾಕ್ಬೇಕಂತೇಳಿ ಆಗ್ತದೆ. ಇವಾಗ ತಾವೊಬ್ಬರು ಸ್ಥಳೀಯರಾಗಿ ಇಲ್ಲಿನ ನಿವಾಸಿಯಾಗಿ ಭಕ್ತರಾಗಿ ಸರ್, ತಮ್ಮಲ್ಲಿ ಒಂದು ಕೊನೆಯ ಪ್ರಶ್ನೆ. ಹೊರಗಿಂದ ಬರೋ ಭಕ್ತರಿಗೆ ತಾವು ಏನು ಹೇಳೋಕ್ಕೆ ಇಚ್ಛೆ ಪಡ್ತೀರಾ? ಅಂದರೆ ಕ್ಷೇತ್ರದ ಬಗ್ಗೆ ಏನೋ ಅಪಪ್ರಚಾರ ನಡೀತಾ ಇದೆ, ಅದರ ಬಗ್ಗೆ ತಾವೇನು ನೋಡಿ? ಕ್ಷೇತ್ರದಲ್ಲಿ ಇಷ್ಟು ಸತ್ಯ ಧರ್ಮ ನ್ಯಾಯ ಇರಲಿಲ್ಲಾದರೆ, ಇಷ್ಟೆಲ್ಲ ಅಪಪ್ರಚಾರ ಆದರೂ ಇಷ್ಟು ಜನ ಯಾಕೆ ಬರ್ತಾರೆ ಇಲ್ಲಿ? ಯಾಕೆ ಬರ್ತಾರೆ ಇಲ್ಲಿ? ಅಷ್ಟು ದೊಡ್ಡ ಸತ್ಯ ಇರುವುದರಿಂದಲ್ಲ ಬಂದದ್ದು. ನಮಗೆ ಕೂಡ ಇದಕ್ಕೆ ಇದು ಮೊದಲು ಉಂಟಲ್ಲ, ನಾವು ಕೂಡ ಮೊದಲಿಂದ ಭಕ್ತರು. ನಮಗೇನು ಕಮ್ಮಿ ಮಾಡಲಿಲ್ಲ ದೇವರು, ಎಲ್ಲಿ ಹೋದರೂ ಕಮ್ಮಿ ಆಗಲಿಲ್ಲ. ನಮಗೆ ಇಷ್ಟು ಕೊಟ್ಟರು. ನಾನು 12 ಆ ಸಮಯದಲ್ಲಿ 12 ಗಂಟೆಗೆ ಓಡಾಡ್ತಿದ್ದೆ ನಾನು. ಏನು ಮೈಸೆಟ್ಟಿಂಗ್ ಏನು ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದರೆ ಅವನಿಂದಲೇ ಆಗೋದು ನಮಗೆ. ಅವನ ಗ್ರೂಪಿನಿಂದ ನನಗೆ ಏನಾದ್ರು ತೊಂದರೆ ಆದರೆ ಅವನಿಂದಲೇ. ಅವರ ಒಂದು ಅಹಂಕಾರ ಇತ್ತು ಎಷ್ಟು ಅಂತ ಹೇಳಿದರೆ, ಕೋರ್ಟಿನಲ್ಲಿ ನನಗೆ ಬೆದರಿಕೆ ಹಾಕಿದ್ದಾನೆ, ಕೆಳಗೆ ಬಾ ಅಂತೇಳಿ. ನೀನು ಕೆಳಗೆ ಬರುವುದಲ್ಲ, ನಾನು ಉಜಿರೆಗೆ ಬರ್ತೇನೆ ಅಂತ ಕೋರ್ಟಿನ ಸೀದಾ ಉಜಿರೆಗೆ ಹೋಗಿದ್ದೇನೆ. ಉಜಿರೆಗೆ ಹೋಗಿದ್ದೇನೆ. 8 ಗಂಟೆ ತನಕ ಒಂದು ಪುಡ್ಕು ಬೈಕ್ ಇದ್ದದ್ದು, ಬೈಕ್ ನಿಲ್ಲಿಸಿ ರೌಂಡ್ ಹೋಗಿದ್ದೆ. ಎಂತ ಮಾಡ್ತಾರೆ ಅವರು? ಇದ್ದಾರೆ ಪುಂಡು ಬೋಕರಿಗಾಲು. ಅದಕ್ಕೆ ಉಂಟಲ್ಲ, ಒಂದು ಸೇರು ಅಕ್ಕಿಕೊಂಡು ಹೋಗೋ ಗತಿಲ್ಲ ಅವರೊಟ್ಟಿಗೆ ಇದ್ದವರಿಗೆ. ಉಂಟಲ್ಲ, ಮನೆಗೆ ಒಂದು ಏನಾದರೂ ಕೊಡುವ ಗತಿ ಇಲ್ಲ. ಇಲ್ಲಿ ಒಟ್ಟಿಗೆ ತಿನ್ನಲಿಕ್ಕೆ ಬೇಕಾದರೂ ಕೊಡ್ತಾರೆ, ಅದನ್ನು ತಿಂದುಕೊಂಡು ಅಲ್ಲಿಯೇ ಬಿದ್ದುಕೊಂಡು ಇರುವುದು. ಎಲ್ಲನೂ ಷಡ್ಯಂತ್ರದ ಮೂಲಕ ನಡೀತಾ ಇದೆ. ಷಡ್ಯಂತ್ರ. ಮಟ್ಟಣ್ಣರು ಇದ್ದಾನಲ್ಲ, ಅವನು ಮೆಟ್ಟಣ್ಣರು ಆಗ್ತಾನೆ ಅವನು. ನೋಡಿ, ಮಟ್ಟಣ್ಣರು ಈಗ ಮೆಟ್ಟಣ್ಣರು ಮೆಟ್ಟಿನಲ್ಲಿ ಹೊಡೆಯುವ ಪರಿಸ್ಥಿತಿ ಬರ್ತದೆ, ಹೊಡೆಯುವ ಸ್ಥಿತಿ ಬರ್ತದೆ ಅವನಿಗೆ. ತನಿಖೆ ಕಂಪ್ಲೀಟ್ ನೋಡಿ, ತನಿಖೆ ಕಂಪ್ಲೀಟ್ ಆಗಲಿ. ನೋಡಿ, ಈಗ ಮತ್ತೆ ಯಾರ ಮಾತನ್ನು ಕೇಳುವುದಿಲ್ಲ ಭಕ್ತರು. ಈಗ ತನಿಖೆ ಆದ ಮೇಲೆ ಇವರನ್ನು ಅಟ್ಟಾಡಿಸಿ ಅಲ್ಲ, ನಾವೇ ಹೋಗ್ತೇವೆ. ಮತ್ತು ಯಾರನ್ನು ನಾವು ಕೇಳುವುದಿಲ್ಲ, ನಾವು ಯಾರನ್ನು ಮತ್ತೆ ಬರುವುದಿಲ್ಲ. ಯಾಕೆಂದರೆ ಅಷ್ಟು ಬೇಜಾರಾಗಿದೆ. ಎಂಥದ್ದು ಯಾರಿಗೆ ಬೈದು? ಗೃಹ ಸಚಿವರಿಗೆ ಬೈದು, ಮೊನ್ನೆ DK ಶಿವಕುಮಾರ್ ಅಂತ ಅವರಿಗೆ ಬೈತು, ಎಲ್ಲರಿಗೆ ಬೈದು. ಇವ್ರಿಗೆ ಇವರೇನಾ ಸರ್ಕಾರ? ಇವರೇನಾ? ಏನು ತಾಲಿಬಾನ್ ಗೌರ್ಮೆಂಟ್ ಇದು? ಇವರು ಹೇಳಿದ್ದೆ ಫೈನಲ್ ಅಂತ ಹೇಳಿದರೆ ಇವರನ್ನೆಲ್ಲ ಅಟ್ಟಾಡಿಸಿ ಹೊಡಿಬೇಕು ಇವರೇ. ಇಲ್ಲದ್ರಾಗ ಮತ್ತೆ ನಿಮ್ಮ ಯೂಟ್ಯೂಬರ್ಸನ್ನು ಸ್ವಲ್ಪ ಸರಿ ಮಾಡಬೇಕು. ಎಂಥದ್ದು ಸುಳ್ಳು ಕೊಡೋದು. ಮೊನ್ನೆ ನೋಡಿದರೆ 53 ಎಣ್ಣೆ ಸಿಕ್ಕಿತಂತೇಳಿ ಅವರ ಮೇಲೆ ಕೇಸ್ ಮಾಡಬೇಕು, ಅವರ ಮೇಲೆ ಕೇಸ್ ಮಾಡಬೇಕು. ಮತ್ತು ಅವನು ಒಂದು ಬುರುಡು ಹೋಗಿದ್ದಾನೆ, ಎಲ್ಲಿಂದ ಅದರ ಮೇಲೆ SIT ತನಿಖೆ ಮಾಡಬೇಕು. ಗೊತ್ತಾಯ್ತಲ್ಲ. ಇದು ಫಾರೆಸ್ಟ್ನಲ್ಲಿ ಹೂಳಲಿಕ್ಕೆ ಬಾರ್ದು ಅಂತ ಹೇಳುವಂಥದ್ದು ಅದು 100 ಆ ಸಮಯದಲ್ಲಿ ನಮ್ಮಲ್ಲಿ ಕೂಡ ಆಗಿದೆ, 2-3 ಆಗಿದೆ. ಅದು ಬೇಕಾದರೆ ಈಗ ನನಗೆ ಅಲ್ಲಿ ಆಸ್ಪಾಸು ಈಗ ತೋರಿಸ್ತೇನೆ, ಎಲ್ಲಿ ಅಂತ ಪರ್ಫೆಕ್ಟ್ ಗೊತ್ತಿಲ್ಲ. ನಾವು ಕೂಡ ಇದ್ದೇವೆ ಅದು ತರುವಾಗ, ಗೋಣಿಯಲ್ಲಿ ಕಟ್ಟಿ ತಂದದ್ದು. ಅದು ಕೂಡ ಯಾರ್ದಂತಲೇ ಇಲ್ಲ, ಯಾರಂತಲೇ ಗೊತ್ತಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.